ಪೊಲೀಸರ ಮಧ್ಯಸ್ಥಿಕೆಯಲ್ಲಿ ಯುವ ಪ್ರೇಮಿಗಳ ವಿವಾಹ. ಸಬ್ ಇನ್ಸ್ಪೆಕ್ಟರ್ ಧನಂಜಯ ಅಭಯ. ಪ್ರೇಮಿಸುತ್ತಾ ಇದ್ದ ಯುವ ಜೋಡಿಯ ಮದುವೆಗೆ ಪೋಷಕರಿಂದ ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಪೊಲೀಸರು ಮಧ್ಯಸ್ಥಿಕೆ ವಹಿಸಿ ಇಬ್ಬರಿಗೂ ನ್ಯಾಯ ಒದಗಿಸಿದ ಘಟನೆ ಹಾಸನ ತಾಲೂಕಿನ ಗೊರೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ. ಗೊರೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ನಾಯಕರಹಳ್ಳಿ ಗ್ರಾಮದ ಅಜಯ್ ಹಾಗೂ ಧನಲಕ್ಷ್ಮಿ ಪರಸ್ಪರ ಪ್ರೀತಿಸುತ್ತಾ ಇದ್ದು ಮದುವೆಯಾಗಲು ನಿರ್ಧರಿಸಿದ್ದರು. ಆದರೆ ಈ ಸಂಬಂಧಕ್ಕೆ ಧನಲಕ್ಷ್ಮಿಯ ಪೋಷಕರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದರಿಂದ ವಿಷಯ ಗೊರೂರು ಪೊಲೀಸ್ ಠಾಣೆಗೆ ತಲುಪಿತ್ತು. ಈ ಸಂದರ್ಭದಲ್ಲಿ ಸಬ್ ಇನ್ಸ್ಪೆಕ್ಟರ್ ಧನರಾಜ್ ಹಾಗೆಯೇ ಇಬ್ಬರು ಪ್ರೇಮಿಗಳು ಹಾಗೂ ಅವರ ಪೋಷಕರನ್ನ ಪೊಲೀಸ್ ಠಾಣೆಗೆ ಕರೆಸಿ ವಿಚಾರಣೆ ನಡೆಸಿದರು. ಪ್ರೇಮಿಗಳ ಅಭಿಪ್ರಾಯವನ್ನ ದಾಖಲಿಸಿಕೊಂಡು ಇಬ್ಬರು ಪರಸ್ಪರ ಒಪ್ಪಿಗೆಯಿಂದ ಮದುವೆಯಾಗಲು ನಿರ್ಧರಿಸಿರುವುದಾಗಿ ಸ್ಪಷ್ಟಪಡಿಸಿದರು. ಈ ಹಿನ್ನೆಲೆಯಲ್ಲಿ ಪೋಷಕರಿಗೆ ಕಾನೂನು ಅರಿವು ಮೂಡಿಸಿದ ಅವರು ಮದುವೆಗೆ ಯಾರೂ ಅಡ್ಡಿ ಬರಬಾರದು, ತೊಂದರೆ ನೀಡಿದರೆ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಈ ವೇಳೆ ಎಎಸ್ಐ ಶ್ರೀನಿವಾಸ್ ಕೂಡ ಮಾತನಾಡಿ, ಇಬ್ಬರು ಸ್ವಇಚ್ಛೆಯಿಂದ ಮದುವೆಯಾಗ್ತಾ ಇರೋದ್ರಿಂದ ಯಾರಾದರೂ ಅವರಿಗೆ ಕಿರುಕುಳ ನೀಡಿದರೆ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಪೋಷಕರಿಗೆ ಕಟ್ಟುನಿಟ್ಟಾಗಿ ತಿಳಿಸಿದರು. ಪೊಲೀಸರ ಸಲಹೆ ಮತ್ತು ಮಧ್ಯಸ್ಥಿಕೆಯಿಂದ ಪರಿಸ್ಥಿತಿ ಸಮಾಧಾನಗೊಂಡಿದ್ದು ನಂತರ ಅಜಯ್ ಹಾಗೂ ಧನಲಕ್ಷ್ಮಿ ಸಂಬಂಧಿಕರು ಮತ್ತು ಸ್ನೇಹಿತರ ಸಮ್ಮುಖದಲ್ಲಿ ಗೊರೂರು ಗ್ರಾಮದ ಈಶ್ವರ ದೇವಸ್ಥಾನದಲ್ಲಿ ಶಾಸ್ತ್ರೋಕ್ತವಾಗಿ ವಿವಾಹವಾಗಿದ್ದರು. ಮದುವೆಯ ನಂತರ ನವದಂಪತಿಗಳು ಗೊರೂರು ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಸಬ್ ಇನ್ಸ್ಪೆಕ್ಟರ್ ಧನರಾಜ್, ಎಎಸ್ಐ ಶ್ರೀನಿವಾಸ್ ಹಾಗೂ ಸಿಬ್ಬಂದಿ ವರ್ಗದವರಿಗೆ ಸಿಹಿ ನೀಡಿ ಕೃತಜ್ಞತೆಯನ್ನ ಸಲ್ಲಿಸಿದರು. ಇದೇ ವೇಳೆ ಸಬ್ ಇನ್ಸ್ಪೆಕ್ಟರ್ ಧನರಾಜ್ ನವ ಜೋಡಿಗೆ ಶುಭಾಶಯ ತಿಳಿಸಿ ಉತ್ತಮ ಜೀವನ ನಡೆಸುವಂತೆ ಸಲಹೆ ನೀಡಿ ಕಳುಹಿಸಿಕೊಟ್ಟರು. ಒಪ್ಪಿ ಮದುವೆಯಾಗಿದ್ರೆ ಅಲ್ವಾ, ಇಬ್ರು ನೀನು ಕಾನೂನಿನ ಪ್ರಕಾರ ನಿಮ್ಗೆ ಎಷ್ಟು 21 ವರ್ಷ ವಯಸ್ಸಾಗಿದೆ, ಅವ್ರು ಕೂಡ 18 ವರ್ಷ ವಯಸ್ಸಾಗಿದೆ. ಇಬ್ರು ಇಷ್ಟಪಟ್ಟು ಮದುವೆಯಾಗಿದ್ರೆ ಎಲ್ಲ ಇಬ್ರು ಇಷ್ಟಪಟ್ಟು ಮದುವೆಯಾಗಿದ್ರೆ ಅಂದ್ರೆ ಇಬ್ರು ಅನ್ಯೋನ್ಯವಾಗಿ ಜೀವನ ಮಾಡ್ಕೊಂಡು ಹೋಗ್ಬೇಕು. ಇಬ್ರು ನಿಮ್ಮ ತಂದೆ ತಾಯಿ ಒಪ್ಕೊಂಡಿದ್ದಾರೆ, ಅವ್ರ ತಂದೆ ತಾಯಿ ಸ್ವಲ್ಪ ಏನಿಷ್ಟ ಇದ್ದಾರೆ, ಇಬ್ರು ಒಂದೇ ಊರು. ಆದ್ರಿಂದ ಸ್ವಲ್ಪ ಆದಷ್ಟು ಒಳ್ಳೆ ಸಂಸಾರ ಮಾಡ್ಕೊಂಡು ನಿಮ್ಮ ತಂದೆ ತಾಯಿಗೆ ಒಳ್ಳೆ ಇದು ಮಾಡಿ. ಆಯ್ತಾ?